ಗಂಡನ ಬಾಳಲ್ಲಿ ಸಮೃದ್ಧಿ ತರುವ ಹುಡುಗಿಯರಿವರು. ಪ್ರತಿಯೊಬ್ಬ ಹುಡುಗನು ತಾನು ಮದುವೆಯಾಗುವ ಹುಡುಗಿ ತನ್ನ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸಬೇಕೆಂದು ಬಯಸುತ್ತಾನೆ. ಆದ್ದರಿಂದ ತಮ್ಮ ಗಂಡನ ಜೀವನದ ಅದೃಷ್ಟ ಲಕ್ಷ್ಮಿಯಾಗುವ ರಾಶಿಗಳ ಬಗ್ಗೆ ಇಲ್ಲಿ ತಿಳಿಯಿರಿ. ಜ್ಯೋತಿಷ್ಯದ ಪ್ರಕಾರ ಪ್ರತಿ ರಾಶಿಯವರು ವಿಶೇಷವಾದ ಗುಣಗಳನ್ನು ಹೊಂದಿರುತ್ತಾರೆ. ಅದರಲ್ಲಿಯೂ ಕೆಲವು ರಾಶಿಯ ಹುಡುಗಿಯರು ತಮ್ಮ ಗಂಡನಿಗೆ ಅದೃಷ್ಟ, ಸಂಪತ್ತು, ಯಶಸ್ಸು ಮತ್ತು ಹೆಚ್ಚಿನ ಶಕ್ತಿಯನ್ನು ತರುತ್ತಾರೆ ಎಂದು ನಂಬಲಾಗಿದೆ. ಈ ರಾಶಿಗೆ ಸೇರಿದ ಹುಡುಗಿಯರ ಪೋಷಿಸುವ ಕಾಳಜಿ ಮತ್ತು ಬೆಂಬಲವನ್ನು ನೀಡುವ ವ್ಯಕ್ತಿತ್ವವು ತಮ್ಮ ಸಂಗಾತಿಗೆ ಆರೋಗ್ಯಕರ ಮತ್ತು ಸಂತೋಷದ ವಾತಾವರಣವನ್ನು ಸೃಷ್ಟಿಸುತ್ತದೆ ಎಂದು ಹೇಳಲಾಗುತ್ತದೆ. ಇಲ್ಲಿ ನಾವು ಅಂತಹ ಕೆಲವು ರಾಶಿಗೆ ಸೇರಿದ ಮಹಿಳೆಯರ ಬಗ್ಗೆ ತಿಳಿದುಕೊಳ್ಳೋಣ. ಇವರ ವಿಶೇಷವಾದ ಗುಣ ಸ್ವಭಾವದಿಂದಾಗಿ ಇವರನ್ನು ಲಕ್ಷ್ಮೀ ಸ್ವರೂಪವೆಂದೇ ಜನರು ಪರಿಗಣಿಸುತ್ತಾರೆ. ಹಾಗಾದರೆ ಆ 5 ಲಕ್ಕಿ ರಾಶಿಯ ಹುಡುಗಿಯರ ಬಗ್ಗೆ ಇಲ್ಲಿ ತಿಳಿದುಕೊಳ್ಳೋಣ. ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಹುಡುಗಿಯರು ಪೋಷಿಸುವ ಮತ್ತು ಎಲ್ಲಾ ವಿಷಯಗಳನ್ನು ಧೈರ್ಯದಿಂದ ಎದುರಿಸುವ ಹಾಗೂ ಸಮತೋಲನಗೊಳಿಸುವ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಈ ರಾಶಿಯ ಹುಡುಗಿಯರು ತಮ್ಮ ಮನೆಗೆ ಶಾಂತಿ ಮತ್ತು ಸಂತೋಷ ತರುತ್ತಾರೆ. ಹಾಗಾಗಿ ಇವರು ತಮ್ಮ ಗಂಡನ ಪಾಲಿಗೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪದಂತೆ ಭಾವಿಸುತ್ತಾರೆ. ವೃಷಭ ರಾಶಿಯು 12 ರಾಶಿ ಚಕ್ರ ಚಿಹ್ನೆಗಳಲ್ಲಿ 2ನೇ ರಾಶಿಯಾಗಿದ್ದು, ಇವರು ಸುಂದರ ಮತ್ತು ಸದ್ಗುಣಶೀಲರು ಹಾಗೂ ಬುದ್ಧಿವಂತರಾಗಿರುತ್ತಾರೆ. ಜ್ಯೋತಿಷ್ಯದ ಪ್ರಕಾರ ವೃಷಭ ರಾಶಿಯ ಹುಡುಗಿಯರನ್ನು ಮದುವೆಯಾಗುವುದು ನಿಮ್ಮ ಅದೃಷ್ಟವನ್ನು ಬದಲಾಯಿಸುತ್ತದೆ. ಇವರು ತಮ್ಮ ಗಂಡನಿಗೆ ತುಂಬಾ ಅದೃಷ್ಟಶಾಲಿಯಾಗಿರುತ್ತಾರೆ. ಯಾವುದೇ ದೊಡ್ಡ ಕಷ್ಟದ ಸಮಯದಲ್ಲಿಯೂ ಈ ರಾಶಿಯ ಹುಡುಗಿ ತನ್ನ ಗಂಡನ ಕೈಯನ್ನು ಬಿಡುವುದಿಲ್ಲ. ಈ ರಾಶಿಗೆ ಸೇರಿದ ಹುಡುಗಿಯನ್ನು ನೀವು ಮದುವೆಯಾದರೆ ನಿಮ್ಮ ವೈವಾಹಿಕ ಜೀವನವು ಸಂತಸಮಯವಾಗಿರುತ್ತದೆ. ಇವರು ತುಂಬಾ ಕಠಿಣ ಪರಿಶ್ರಮಿ ಮತ್ತು ಪ್ರಾಮಾಣಿಕರಾಗಿರುತ್ತಾರೆ. ಈ ಕಾರಣದಿಂದಾಗಿ ಇವರನ್ನು ಎಲ್ಲರೂ ಇಷ್ಟಪಡುತ್ತಾರೆ. ಈ ಹುಡುಗಿ ನಿಮ್ಮ ಜೀವನದಲ್ಲಿ ಬರುವ ಮೂಲಕ ಇವರ ಸಂಗಾತಿ ಬೇಗನೆ ಯಶಸ್ಸನ್ನು ಪಡೆಯಲು ಪ್ರಾರಂಭಿಸುತ್ತಾರೆ ಎಂದು ನಂಬಲಾಗಿದೆ. ಈ ರಾಶಿಯ ಹುಡುಗಿಯರು ತಮ್ಮ ಗಂಡನನ್ನು ಎಲ್ಲಾ ರೀತಿಯಲ್ಲಿ ಬೆಂಬಲಿಸುತ್ತಾರೆ. ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಹುಡುಗಿಯರು ಹೆಚ್ಚಿನ ಕಾಳಜಿಯುಳ್ಳವರಾಗಿರುತ್ತಾರೆ. ಇವರು ಯಾವಾಗಲೂ ತಮ್ಮ ಕುಟುಂಬದವರ ಯೋಗಕ್ಷೇಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾರೆ. ಲಕ್ಷ್ಮೀ ಕೃಪೆ ಈ ರಾಶಿಯವರ ಮೇಲಿರುವುದು. ಇದರೊಂದಿಗೆ ಕಟಕ ರಾಶಿಗೆ ಸೇರಿದ ಹುಡುಗಿಯರ ಭಾವನಾತ್ಮಕ ಬೆಂಬಲವು ಇವರ ಗಂಡನ ಜೀವನದಲ್ಲಿ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುವ ವಾತಾವರಣವನ್ನು ಸೃಷ್ಟಿಸುತ್ತದೆ. 12 ರಾಶಿಗಳಲ್ಲಿ ಕಟಕ ರಾಶಿಯು 3ನೇ ರಾಶಿಯಾಗಿದ್ದು, ಈ ರಾಶಿಯ ಅಧಿಪತಿ ಚಂದ್ರದೇವ. ಚಂದ್ರನಂತೆ ಈ ರಾಶಿಯ ಹುಡುಗಿಯರ ಸ್ವಭಾವವು ಶಾಂತವಾಗಿರುತ್ತದೆ. ಆದ್ದರಿಂದ ಈ ಹುಡುಗಿಯರನ್ನು ಮದುವೆಯಾಗುವುದರಿಂದ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುವುದಿಲ್ಲ ಎಂದು ಹೇಳಲಾಗುತ್ತದೆ. ಕಟಕ ರಾಶಿಯ ಹುಡುಗಿಯರು ಬುದ್ಧಿವಂತರಾಗಿರುತ್ತಾರೆ. ಇವರು ತಮ್ಮ ಗಂಡನ ಪಾಲಿಗೆ ಅದೃಷ್ಟಶಾಲಿಯಾಗಿರುತ್ತಾರೆ. ಈ ರಾಶಿಯ ಹುಡುಗಿಯರನ್ನು ನೀವು ಮದುವೆಯಾದರೆ ನಿಮ್ಮ ಅದೃಷ್ಟವು ಹೊಳೆಯುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಸೂಕ್ಷ್ಮ ಸ್ವಭಾವದವರು ಮತ್ತು ಎಲ್ಲಾ ವಿಚಾರಗಳನ್ನು ಉತ್ತಮವಾಗಿ ನಿರ್ವಹಿಸುತ್ತಾರೆ. ಕನ್ಯಾ ರಾಶಿಯ ಮಹಿಳೆಯರು ತಮ್ಮ ಮನೆಯಲ್ಲಿ ಎಲ್ಲವೂ ಉತ್ತಮವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಾರೆ. ವಿವರಗಳಿಗೆ ಗಮನ ಕೊಡುವ ಇವರ ಸ್ವಭಾವವು ಈ ರಾಶಿಯವರ ಆರ್ಥಿಕ ಸ್ಥಿರತೆ ಮತ್ತು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಕನ್ಯಾ ರಾಶಿಯ ಮಹಿಳೆಯರ ಗುಣಗಳು ಲಕ್ಷ್ಮೀ ದೇವಿಯನ್ನು ಪ್ರತಿಬಿಂಬಿಸುತ್ತದೆ. ಕನ್ಯಾ ರಾಶಿಯ ಹುಡುಗಿಯರು ತುಂಬಾ ಬುದ್ಧಿವಂತರಾಗಿರುತ್ತಾರೆ ಮತ್ತು ಎಲ್ಲವನ್ನು ಸರಿಯಾಗಿ ಯೋಚಿಸಿ ಮಾಡುತ್ತಾರೆ. ಈ ರಾಶಿಯ ಹುಡುಗಿ ತನ್ನ ಗಂಡನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ಈ ಕಾರಣದಿಂದಾಗಿ ಇವರು ಶೀಘ್ರದಲ್ಲೇ ಎಲ್ಲರ ಮನಸ್ಸಿನಲ್ಲಿ ವಿಶೇಷ ಸ್ಥಾನವನ್ನು ಪಡೆದುಕೊಳ್ಳುತ್ತಾಳೆ. ಈಕೆ ಯಾವುದೇ ಕಷ್ಟದ ಪರಿಸ್ಥಿತಿಯಲ್ಲಿ ತನ್ನ ಗಂಡನನ್ನು ಬೆಂಬಲಿಸುತ್ತಾಳೆ ಮತ್ತು ಅವರ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾಳೆ. ತುಲಾ ರಾಶಿ. ತುಲಾ ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಮತ್ತು ತಮ್ಮ ಗಂಡನ ನಡುವಿನ ಸಂಬಂಧದಲ್ಲಿ ಸಮತೋಲನ ಮತ್ತು ಸಾಮರಸ್ಯವನ್ನು ಸೃಷ್ಟಿಸುವಲ್ಲಿ ಅತ್ಯುತ್ತಮರಾಗಿರುತ್ತಾರೆ. ಈ ರಾಶಿಗೆ ಸೇರಿದ ಹುಡುಗಿಯರ ಉತ್ತಮ ಸ್ವಭಾವ ಮತ್ತು ಶಾಂತಿಯುತ ಮಾತು ಇವರ ಗಂಡನ ಸಮೃದ್ಧಿಗೆ ವಿಶೇಷವಾದ ಕೊಡುಗೆಯನ್ನು ನೀಡುತ್ತದೆ.
ಹಾಗಾಗಿ ತುಲಾ ರಾಶಿಗೆ ಸೇರಿದ ಹುಡುಗಿಯರು ತಮ್ಮ ಗಂಡನ ಪಾಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿಯಾಗಿರುತ್ತಾಳೆ. ಮೀನರಾಶಿ. ಮೀನರಾಶಿಯ ಮಹಿಳೆಯರು ತಮ್ಮ ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಸಂತೋಷಕ್ಕೆ ಕಾರಣರಾಗಿರುತ್ತಾರೆ. ಈ ರಾಶಿಯ ಹುಡುಗಿಯರು ಆಧ್ಯಾತ್ಮಿಕತೆಯತ್ತ ಹೆಚ್ಚಿನ ಆಸಕ್ತಿ ಹೊಂದಿರುತ್ತಾರೆ. ಮೀನರಾಶಿಯ ಮಹಿಳೆಯರ ಬುದ್ಧಿವಂತಿಕೆ ಇವರ ಗಂಡನ ಒಟ್ಟಾರೆ ಸಮೃದ್ಧಿ ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಈ ರಾಶಿಯ ಮಹಿಳೆಯರನ್ನು ಲಕ್ಷ್ಮೀದೇವಿಯ ಸ್ವರೂಪವೆಂದು ಕರೆಯಲಾಗುತ್ತದೆ. 12 ರಾಶಿಗಳಲ್ಲಿ ಮೀನರಾಶಿ ಕೊನೆಯ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಗುರು. ಮೀನರಾಶಿಯ ಹುಡುಗಿಯರು ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ. ಆದ್ದರಿಂದ ಅವರು ಲಕ್ಷ್ಮೀದೇವಿಯ ವಿಶೇಷ ಅನುಗ್ರಹವನ್ನು ಸಹ ಹೊಂದಿರುತ್ತಾರೆ. ಮೀನರಾಶಿಯ ಹುಡುಗಿಯರು ಗಂಡಂದಿರ ಪಾಲಿಗೆ ತುಂಬಾ ಅದೃಷ್ಟವಂತರಾಗಿರುತ್ತಾರೆ. ಮೀನರಾಶಿಯ ಮಹಿಳೆ ತನ್ನ ಗಂಡನೊಂದಿಗೆ ಸಂತೋಷದ ವೈವಾಹಿಕ ಜೀವನವನ್ನು ನಡೆಸುತ್ತಾಳೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.